ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕ? ಎಲ್ಲೇ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಸಾತ್ಯಕಿ, ಏನಾಯಿತು? ಅದನ್ನು ನಾನು ಹೇಳುವುದಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದ ದುರ್ಯೋಧನನೆಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯುವನು. ಇದು ಎಂತಹ ವಿಡಂಬನೆ ಪಾರ್ಥ! ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವುಗಳು ಮರುಗುವುದಾದರೂ ಏಕೆ? ಕೌರವರು ಸಹ ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ? ಯುಧಿಷ್ಠರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯೊಡನೆ ಚಿರದಿನದ ಸಲುವಾಗಿ ಪುನಃ ವನವಾಸವನ್ನು ಕೈಗೊಳ್ಳುವನಷ್ಟೇ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ಕೇಳಿ ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವದ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದಿರುವೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರೆಯುವುದಲ್ಲವೇ ದುರ್ಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಕೆಲವು ಮಂದಿ ರಾಜರ ಸಹಾಯವೂ ದೊರಕುವುದು. ನಾನು ಸಹಾಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದವನಲ್ಲ. ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ನೀನದ್ಯಾವ ಇಚ್ಛೆಯಲ್ಲಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನೂ ಮರೆತಿಲ್ಲ ದುರ್ಯೋಧನ. ನೀನು ಸಹ ಮರೆಯಬೇಡ. ಶಬರಿಗಭಯವನಿತ್ತ ಪ್ರಭುವೆಯೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಬಿಗಿಸು ಲೋಕದ ಭವ ಬಂಧನ, ಬಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಓ ಬಿಂದು ಶಯನ ಸುಂದರ ವದನ, ಬಿಗಿಸು ಲೋಕದ ಭವ ಬಂಧನ, ಬಿಗಿಸು ಲೋಕದ ಭವ ಬಂಧನ. ಜಾಗರೀತನಾಗು. ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ.
ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ ಭೃಗು ಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಭೃಗು ಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಪೌನವೆಯ ಜನಾರ್ದನ. ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಪೌನವೆಯ ಜನಾರ್ದನ. ಓ ಸಿಂಧು ಶಯನ ಸುಂದರವದನ ಸುಂದರವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯ್ತು ಪಾರ್ಥ? ಎಲ್ಲರೂ ಕುಶಲವೇ? ಹೌದು ಮಾಧವ. ಚೇಚೆ, ನಿನ್ನ ಅನುಗ್ರಹದಿಂದ ಎಲ್ಲರೂ ಕುಶಲವೇ. ಚರಣದಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಮಾಧವ, ತಮ್ಮ ಚರಣ ಸಾನ್ನಿಧ್ಯವೇ ನನಗೆ ಯೋಗ್ಯವಾದ ಸ್ಥಾನ. ಅದುವೇ ಮಹಾಪ್ರಸಾದ. ವಾಸುದೇವ. ಯಾರು? ಕುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲವೇ ಭಾವ? ಭಾವ ವಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ನಿದ್ರಿಸುವಂತೆ ನಟಿಸಿ ಈ ನಿನ್ನ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬಂದ ಉದ್ದೇಶ? ಓರ್ಗರ್ವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆ. ಏನು? ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಎಂಥ ದುಡುಕಿನ ಭಾಗ ಭಾವ.
ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿಕೆಯ ಭಾವ. ಇಲ್ಲ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಣಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮುಡುವಿನೋಳ್ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು ರಕ್ತದ ಮುಡುವಿನೋಳ್ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿತು ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿನಾರಿಯ ಗನುಪರಿಸಿಗಳು ಧರಣಿನಾರಿಯ ಪ್ರನುಪರಿಸಿಗಳು ಯಾರೊಡನೆ ಸಮಾಗಮ ಬಯಸಿದಳು. ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ಕುರು ಸಾಮ್ರಾಜ್ಯದ ಪ್ರಣಯದಿಂದ ಯಾರಿಗಿರುವುದು ಆದಾಯ. ಕುರು ಸಾಮ್ರಾಜ್ಯದ ಪ್ರಣಯದಿಂದ ಯಾರಿಗಿರುವುದು ಆದಾಯ. ಅನುಜರಿ ಗಣ್ಯಾಯ ಕೈವುದು ನ್ಯಾಯವೇ. ಅನುಜರಿ ಗಣ್ಯಾಯ ಕೈವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ನೀಡಿ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾವು. ಮುಂದಿನ ಸಂತತಿಗಾದರ್ಶನಾವು. ಕುಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿನಾರಿಯ ಗನುವರಿಸಿಗಳು ಧರಣಿನಾರಿಯ ಗನುವರಿಸಿಗಳು ಯಾರೊಡನೆ ಸಮಾಗಮ ಬಯಸಿದಳು. ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ಅನುಸರಿಸು ಅನುಸರಿಸು. ಹೀಗಿರುವಾಗ ಅಶಾಶ್ವತವಾದ ನೆಲದಾಸೆಗಾಗಿ
ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮುಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆ ಈಡೇರಿಸು. ಅರ್ಜುನ, ಮಾಧವ, ಕೇಳಿದ್ಯಾ ನಿಮ್ಮಣ್ಣನ ಮಾತುಗಳನ್ನ? ಹಾ, ಕೇಳಿದನು ಪರಮಾತ್ಮ. ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯ ಭಾಗ್ಯವನ್ನು ಪಡೆದವನು ನಾನು. ಆದ್ದರಿಂದ ನೀವು ನಮಗೆ ಸಹಾಯವನ್ನು ಮಾಡಲೇಬೇಕು. ಕೃಷ್ಣ, ಏಕೆ ಭಾವ? ನೀನು ನಮ್ಮಿಬ್ಬರಿಗೂ ಸಮಾನ ಬಂದು ತಾನೇ? ಹೌದು. ನಿನ್ನ ಬಳಿಗೆ ಮೊದಲು ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ನಿನಗಿಂತಲೂ ಚಿಕ್ಕವನಲ್ಲವೇ ಇರಬಹುದು. ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ನಮ್ಮ ಪಕ್ಷವನ್ನು ವಹಿಸಲಿಷ್ಟವಿಲ್ಲದಿದ್ದ ಮೇಲೆ ಈ ಬೂಟಾಟಿಕೆ ಮಾತೇಕೋ ಮಾಧವ? ಬಾಬಾ, ನಾನು ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡ. ಈಗ ಕೇಳಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಕೇಳಿಕೊ ಪಾರ್ಥ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನಾದ ಈತನನ್ನು ಕಟ್ಟಿಕೊಂಡು ನಾನು ಸಾಧಿಸುವುದಾದರೂ ಏನು? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿತು. ನನಗೆ ಗುರು ಬಲರಾಮ ಸಮೇತ ಯಾದವಾಕ್ಷೋಹಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ಭಲೇ ಭಲೇ ಭಾವ, ಪರಾಕ್ರಮಕ್ಕೆ ತಕ್ಕ ಫಲವೇ ದೊರೆತಂತಾಯ್ತು ಅಲ್ಲವೇ ಭಾವ? ನಡೆ ಭಾವ, ಸೈನ್ಯಕ್ಕಾಜ್ಞೆ ಮಾಡುವೆನು. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಬಲೆ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನ ನಾನೇನು ಹರಿಯದವನೆಂದು ಭಾವಿಸಿದೆ ಕೃಷ್ಣ. ಮಾಧವ, ಇದಲ್ಲವೇ ನಿನ್ನೊಳಗಡೆಗಿ ನಡೆಯಾಡುತ್ತಿಹ ಯಾದು ಕ್ರೀಡೆಯ ಸ್ವಭಾವ. ಕೃಷ್ಣ, ಮಾಧವ, ಇದಲ್ಲವೇ ನಿನ್ನೊಳಗಡೆಗಿ ನಡೆಯಾಡುತ್ತಿಹ ಯಾದು ಕ್ರೀಡೆಯ ಸ್ವಭಾವ. ಕಪಟ ನೋಟದೋಳೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಗೆ ದಿಟಗಾಲವನ ವಲ್ಲವನಲ್ಲವೆಂದರಿತೆಯ ಮುರಾರಿ. ಶತ್ರುಶಿರಗಳು ಕತ್ತರಿಸಿ ಎತ್ತರದ ನದಿಯೋಳ್ ನರ್ತಿಸಲ್ ತಡಪಡಿಸುವುದೆಲ್ಲ ಮನಗಿದು ಸತ್ಯ. ಕ್ಷೇತ್ರದೊಳು ನೀನ್ ಶಸ್ತ್ರಾಸ್ತ್ರಗಳು ಸ್ವಚ್ಛಿಸದಿದ್ದೊಡೆ, ಸಮರ ಕ್ಷೇತ್ರದೊಳು ನೀನ್ ಶಸ್ತ್ರಾಸ್ತ್ರಗಳು ಸ್ವಚ್ಛಿಸದಿದ್ದೊಡೆ. ನಿನ್ನ ಸೋದರತ್ತೆಯ ಸಸೆ ಶೈಲೇಂದ್ರಿಯ ಪತಿಗಳು, ನಿನ್ನ ಸೋದರತ್ತೆಯ ಸಸೆ ಶೈಲೇಂದ್ರಿಯ ಪತಿಗಳು ಹೇಗೆ ಜಯಗಳಿಬರು ನಿರೀಕ್ಷಿಸುವೆನು ನಾ.
ಭಾವ, ನೀನು ಕಪಟಿ, ದುರ್ಯೋಧನ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬೋಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ. ಯುದ್ಧ ರಂಗದಲ್ಲಿ ಆಯುಧಗಳ ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಭಾವ, ಭಾವ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಿಗಾದರೂ ತಪ್ಪುವುದುಂಟೆ? ನಡೇ ಭಾವ, ಸೈನ್ಯಕ್ಕಾಜ್ಞೆ ಮಾಡುವೆನು. ಕೃಷ್ಣ, ಭಾವ, ಇನ್ನು ನಿನ್ನ ಭೇಟಿ ಎಲ್ಲಿಯೋ ಭಯಂಕರ ರಣಾಂಗಣದಲ್ಲಿ. ದುರ್ಯೋಧನ, ಅದೇ ಸಮರಾಂಗಣದಲ್ಲಿ ಈ ಸಹಜ ಗಾಂಧೀವಿಯ ಪೌರುಷವನ್ನು ನೋಡುವೆಯಂತೆ. ನಡೆ. ಅರ್ಜುನ, ಒಂದು ಅಲ್ಲ 11 ಅಕ್ಷೋಹಿಣಿ ಸೈನ್ಯದಳ. ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನ ಮೆಚ್ಚಿಸಿದೆ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನ ಮೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇರಿದೊಡೆ. ನಾ ಕೃತಾರ್ಥನಾಗುವೆನು. ಸಿಂಧು ಶಯನ ನನ್ನ ರಥವೇರಿದೊಡೆ. ಒಂದು ಜಯದ ಪತಾಕೆಯನ್ನ. ಸಿಂಧು ಜಯನ ನನ್ನ ರಥವೇರಿದೊಡೆ. ಒಂದು ಜಯದ ಪತಾಕೆಯನ್ನ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಖನು, ಬಂಧುವು ಆದ ಭಗವಾನ್ ವಾಸುದೇವ ಯಾದವ ಗ್ರಣಿಯು ನಮ್ಮ ಪಕ್ಷ ವಹಿಸಿದನು. ಇಂದಿಗೆ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಪಾಂಡವರನ್ನು ದುರ್ಬಲರಂದೇಳುವ ಪುಂಡರ ನಾಲಿಗೆ ತುಂಡರಿಸಿ. ಪಾಂಡವರನ್ನು ದುರ್ಬಲರಂದೇಳುವ ಪುಂಡರ ನಾಲಿಗೆ ತುಂಡರಿಸಿ. ಗಂಡು ಗಲಿಗಳೆಂದೊಗಳಿಕೊಳ್ಳುವ ಗಂಡ ಕೌರವರ ಗುಂಡಿಗ ಸೀಳಿ. ಗಂಡು ಗಲಿಗಳೆಂದೊಗಳಿಕೊಳ್ಳುವ ಗಂಡ ಕೌರವರ ಗುಂಡಿಗ ಸೀಳಿ. ಪಾಂಡವರ ದೌರ್ಖಂಡ ತನವನ್ನು ಭರತ ಖಂಡದಲ್ಲಿ ನಾವು ತೋರ್ವೆವು. ಪಾಂಡವರ ದೌರ್ಖಂಡ ತನವನ್ನು ಭರತ ಖಂಡದಲ್ಲಿ ನಾವು ತೋರ್ವೆವು. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ಅರ್ಜುನ, ಮಾಧವ, ಎಂತಹ ಅಕಾರ್ಯವನ್ನು ಮಾಡಿದೆ ನೀನು. ಸ್ವಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಪಾರ್ಥ. ಹರಿತವಾದ ಖಡ್ಗವನ್ನು ಬಿಸಿಟು ಓರೆಯನ್ನಾಶ್ರಯಿಸುವ ಮಂದ ಮತಿಗಳಂತೆ ಮುಂದೆ ರಣಾಂಗಣದಲ್ಲಿ ರಣದುರಂಧರಾಗಿ ಮೆರೆಯುವ ಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ
ನಿರಸ್ತ್ರನು ನಿರಾಯುಧನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ಪದಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸಿ ನನಗೊಂದು ಗತಿಯನ್ನು ತೋರಿಸು. ಈ ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ಅರ್ಜುನ, ಮಾಧವ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನು ಕಂಡೆ ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಇಂತಹ ಇಂದ್ರಜಾಲವೇಕೆ? ಮಾಧವನಿಂದಯ ದಯ ಒಂದೇ ನಗಿರೆ ಜಗವನೆ ಗೆಲ್ಲುವೆ ನಾನು, ಜಗವನೆ ಗೆಲ್ಲುವೆನು ನಿನ್ನಾಣೆ ಕೊಡುಗೆನ ಗಭಯವ ನೀನು. ಚಿಂತಿಸದಿರು ವಿಜಯಾತನ ಜಗ ಅಭಯವ ನೀಡುವೆ ನಾನು, ಅಭಯವ ನೀಡುವೆ ನಾನಿನಗೆಂದು ಧರ್ಮಕ್ಕೆ ಜಯವಾಗಲು. ಜಯವನ್ನು ಬಯಸಿ ಬರಲಿಲ್ಲವೋ ಹರಿ, ಭಯವೆಂಬುವನು ಎಲ್ಲರೂ ಶೌರಿ. ಜಯವನ್ನು ಬಯಸಿ ಬರಲಿಲ್ಲವೋ ಹರಿ, ಭಯವೆಂಬುವನು ಎಲ್ಲರೂ ಶೌರಿ. ಸಾರಥಿಯಾಗಿ ಸಹಾಯವ ಮಾಡಿದರೆ ಮಾಡಿದರೆ ಸುಂದರ ದುರಹಂಕಾರವ ಮುರಿದು ಕಣದಲ್ಲಿ ಕರ್ಣನ ಶಿರವನ್ನು ತರಿದು. ಸುರುಳರ ದುರಹಂಕಾರವ ಮುರಿದು ಕಣದಲ್ಲಿ ಕರ್ಣನ ಶಿರವನ್ನು ತರಿದು. ಮಡದಿ ಪಾಂಚಾಲಿಯ ಲೋಕವನೀಗಿವೆ, ಮಡದಿ ಪಾಂಚಾಲಿಯ ಲೋಕವನೀಗಿವೆ, ಕೊಡುಯನಗ ಭಯವನೇ. ಹರಿಯು ನಾನು, ಆದರೂ ನಿನಗೆ ಸಾರಥಿಯಾಗುವೆನು. ನರನು ನೀನು ಶ್ರೀಹರಿಯು ನಾನು, ಆದರೂ ನಿನಗೆ ಸಾರಥಿಯಾಗುವೆನು. ಶಾಸನ ದಂಡವ ಹಿಡಿದು ನಿಂತರೆ ನಾನು ಬಂಧವ ಹಿಡಿದು ನಿಂತರೆ ನಾ ಸಾಗರ ತಲೆಗಳು ವೇಗದ ಚಲಿಸಿ ಗಿರಿಮ ಮೋಡಗಳ ಬೆಳೆಸಿ. ಸಾಗರ ತಲೆಗಳು ವೇಗದ ಚಲಿಸಿ ಗಿರಿಮ ಮೋಡಗಳ ಬೆಳೆಸಿ. ತರೆಯೊಳಗುಳಿ ಬರೆ ದುರುಳರು ಸಹಿಸಿ ನರರ ಅಜ್ಞಾನ ವಿನೋದದಿಂದಳಿಸಿ ಶಾಂತಿಯಗೊಳಿಸುವೆ ನಾನೀ ಜಗವ. ಚಿಂತಿಸದಿರು ವಿಜಯ
ಭಾಗ್ಯ ದೇವತೆ ಮಧುರ ಗಾನದಿಂದ ಎನ್ನ ಚಿಂತೆ ಮರೆಸಿದೆ. ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯೆಯ ಅತ್ಯಾಕಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಬಳಿಕ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತರಾಗಿ ಉಳಿಯುವರೋ ನಾಕ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗೆಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆ. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ತೋರಿಸುವುದು.
ಸಮಾನ ಬೇಲೆನ್ನ ಕಾಂತೆ ಓ ಸುಗುಣವಂತೆ ಬೇಲೆನ್ನ ಕಾಂತೆ ಸುಗುಣವಂತೆ. ಸ್ವಾಮಿ, ರುಕ್ಮಿಣಿ, ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸ ಹೊರತು ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕೀಯ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇನು? ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ಪಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗಿದೆ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ಸ್ವಾಮಿ, ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯಿ ಮಂದರ ಗಿರಿಧರ ನರಸಿದಯಾಮ ಸಿಂಧು ತಿಲಕಸಿ ಕಮಲ ಮುಖಿಗೆ ಸುಂದರಿಗೆ ಆನಂದದ ಸಿರಿ ಸಿಂಧು ತಿಲಕಸಿ ಕಮಲ ಮುಖಿಗೆ ಸುಂದರಿಗೆ ಆನಂದದ ಸಿರಿ ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ ನಯನ ಮನೋಹರಿಯೇ
ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನ ಬರಿಸಿ ಮನ ಮಂದಿರಗಳು ನೆಲೆಸಿ ಪ್ರಣಯಾನಂದದ ತನಿರಸ ಬೀರುವ ಪ್ರಣಯಾನಂದದ ತನಿರಸ ಬೀರು ಚೆಲುವಿನ ತಾರೆಯ ಬಲವನ್ನು ತೋರುವೆ ನೀಲಾಂಬರಿ ಚೆಲುವಿನ ತಾರೆಯ ಬಲವನ್ನು ತೋರುವೆ ನಿನಗೂ ನೀಲಾಂಬರಿ ಚೆಲುವಿನ ತಾರೆಯ ಒಲವನು ತೋರುವೆ ನಿಲುಪು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದೆಯ ಮದಿ ಮಂದರ ಗಿರಿಧರ ನರಸಿದೆಯ ಸಿಂಧು ತಿಲಕಸಿ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕಸಿ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಅಕ್ರೂರ ಕುತವರ್ಮಾದಿಗಳೇ ಯಾದವ ಕುಲಮೋದದಿಂದಿರಲು ಯಾದವ ಕುಲಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲಮೋದದಿಂದಿರಲು ಮಾದಕ ನಗರದ ದಲಿತವಂಚೌರದಿ ಮಾದಕ ನಗರದ ದಲಿತವಂಚೌರದಿ ನಡೆಸುತ್ತ ಈ ನುಡಿವ ಬೇಟೆ ಯಾದವ ಕುಲಮೋದದಿಂದಿರಲು ಅಕ್ರೂರ ಕುತವರ್ಮಾದಿಗಳೇ ಬಲಭದ್ರದೇವ ಕ್ರೋಧ ತೋರೆದು ಸಾಧು ಸಂತರು ಕ್ರೋಧ ತೋರೆದು ಮೋದ ಹೃದಯದಿಂದ ಸತತ ಮೋದ ಹೃದಯದಿಂದ ಸತತ ನಾದ ಮೂರ್ತಿ ಶಿವನ ಸ್ಮರಿಸಿ ನಾದಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾಡ್ಬನೆಸಿದೋ ಯಾದವ ಕುಲಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲಮೋದದಿಂದಿರಲು ಮಾದಕ ನಗರದ ದಲಿತವಂಚೌರದಿ ಮಾದಕ ನಗರದ ದಲಿತವಂಚೌರದಿ ನಡೆಸುತ್ತ ಈ ನುಡಿಯ ಬೇಟೆ ಯಾದವ ಕುಲಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಯಾದವ ಕುಲ ಯಾದವ ಕುಲಮೋದದಿಂದಿರಲು ಅಕ್ರೂರ ಕುತವರ್ಮಾದಿಗಳೇ ಬಲಭದ್ರದೇವ ಇಂದು ನಾನು ನಿಮ್ಮಗಳನ್ನು ಉದ್ದೇಶಿಸಿ ಸಭೆ ಕರೆದಿರುವ ಕಾರಣವೇನು ಗೊತ್ತೇ? ಏಕೆ ಗೊತ್ತಿರುವುದಿಲ್ಲ ಬಲರಾಮದೇವ? ಧರ್ಮ ಅಧರ್ಮಗಳ ಮರ್ಮವನ್ನು ಅರಿಯಲು, ಧರ್ಮ ಅಧರ್ಮಗಳ ಮರ್ಮವನ್ನು ಅರಿಯಲು ದುರ್ಮೋಹ
ಧರ್ಮ ಅಧರ್ಮಗಳ ಮರ್ಮವನ್ನು ಅರಿಯದಿಹ ಧರ್ಮ ಅಧರ್ಮಗಳ ಮರ್ಮವನ್ನು ಅರಿಯದಿಹ ದುರ್ಮೂರ್ತ ಭಾವನೆಗೆ ಮೆರೆವ ಪಾಂಡವರು ಭೂಮಿಗೆ ಭಾರವಾಗಿರುವುದೇ ಅವಹೇಳನ ಭೂಮಿಗೆ ಭಾರವಾಗಿರುವುದೇ ಅವಹೇಳನ ಭೂಮಿಗೆ ಭಾರವಾಗಿರುವುದು ಅವಹೇಳನ. ಹೀಗೆ ಆಸ್ತಿ ಅಂತಸ್ತುಗಳಿಗಾಗಿ ಕಾಲ್ಕೆರೆದು ಕಾದಾಡಲು ಸಿದ್ಧರಾಗಿರುವ ಆ ಕುರುಪಾಂಡವರ ಗುದ್ದಾಟವನ್ನು ತಿದ್ದಿ ಸರಿಪಡಿಸಲೆಂದಲ್ಲವೇ ಬಲರಾಮದೇವ ಇಂದಿನ ಸಭೆಯ ಉದ್ದೇಶ? ಆ ಬುದ್ಧಿಹೀನ ಕುರುಪಾಂಡವರ ಗುದ್ದಾಟವನ್ನು ತಿದ್ದಿ ಸರಿಪಡಿಸುವುದು, ಸಾರಮೇಯದ ಬಾಲವನ್ನು ನೆಟ್ಟಗಾಗಿಸುವುದು, ಈ ಎರಡೂ ಒಂದೇ ಅಲ್ಲವೇ ರೇವತಿಪತಿ? ಅದು ಸರಿ ಸಚಿವೋತ್ತಮರೇ. ಈ ಅಸಭ್ಯಸ್ಥ ಕುರುಪಾಂಡವರೇಕೆ ಪ್ರಹ್ಲಾದ ಯುಗ ಹಾಗೂ ಶ್ರೀರಾಮ ಯುಗದವರ ಚರಿತ್ರೆಯನ್ನು ಅನುಸರಿಸಬಾರದು? ಅನುಸರಿಸುವುದಕ್ಕೆ ಸತ್ಯ ಧರ್ಮಗಳ ಮೂಲವನ್ನರಿತು ಬಾಳಿದ ಆ ಯುಗದ ಮಹಾಜ್ಞಾನಿಗಳ ಪ್ರಸಂಗವೇ ಬೇರೆ. ಭೂಮಿ, ಬಂಗಾರ, ಸ್ತ್ರೀ ವ್ಯಾಮೋಹಗಳಿಗಾಗಿಯೇ ಜನಿಸಿರುವ ಈ ಯುಗದ ಮಹಾಜ್ಞಾನಿಗಳ ಪ್ರಸಂಗವೇ ಬೇರೆ ಅಲ್ಲವೇ ಬಲಭದ್ರದೇವ? ಏಕೆ? ಆ ಯುಗದಲ್ಲಿ ಆಸ್ತಿ ಅಂತಸ್ತುಗಳೇ ಮುಂತಾದ ಅಪಾರ ಸಂಪತ್ತುಗಳಿದ್ದಂತಹ ಬಲಿರಾಜ, ಋಷಪರ್ವ, ತಾರಕದ ನೇರು, ಕಶ್ಯಪ ಮುನಿಪುತ್ರರೇ ಮೊದಲಾದ ಅನೇಕ ಬಲಶಾಲಿಗಳು, ಮೇಧಾವಿಗಳು, ರಾಜ ಮಹಾರಾಜಗಳು ಇರಲಿಲ್ಲವೇ ಸಚಿವೋತ್ತಮರೇ? ಬಲಭದ್ರದೇವ, ದ್ವಾಪರ ಯುಗದಳು ಜನಿಸಿರುವಂತ ಕೋಪಾನ್ವಿತ ಕುರುಪಾಂಡವರು ತ್ರೇತಾಯುಗದ ಅಯೋಧ್ಯ ಅರಸು ದಶರಥ ಪುತ್ರರಿಗೋಲುವರೇ. ದ್ವಾಪರ ಯುಗದಳು ಜನಿಸಿರುವಂತ ಕೋಪಾನ್ವಿತ ಕುರುಪಾಂಡವರು ತ್ರೇತಾಯುಗದ ಅಯೋಧ್ಯ ಅರಸು ದಶರಥ ಪುತ್ರರಿಗೋಲುವರೇ. ಪಿತೃವಾಕ್ಯ ಪರಿಪಾಲಿಸಿದಂತ ರಾಮ ಲಕ್ಷ್ಮಣರಿಗೋಲುವರೇ. ಪಿತೃವಾಕ್ಯ ಪರಿಪಾಲಿಸಿದಂತ ರಾಮ ಲಕ್ಷ್ಮಣರಿಗೋಲುವರೇ. ದ್ವಾಪರ ಯುಗದೊಳು ಜನಿಸಿರುವಂತ ಕೋಪಾನ್ವಿತ ಕುರುಪಾಂಡವರು ತ್ರೇತಾಯುಗದ ಅಯೋಧ್ಯ ಅರಸು ದಶರಥ ಪುತ್ರರಿಗೋಲುವರೇ. ಪಟ್ಟದಾಸೆಯನ್ನು ತೊರೆದು ಭರತನು ಮಾತೆ ಕೈಕೆಯನ್ನು ದೂಷಿಸಿದ, ಹೆತ್ತ ತಾಯಿಯನ್ನು ದೀಕ್ಷಿಸಿದ ಅಲ್ಲವೇ ಮಹಾಪ್ರಭು? ಪಟ್ಟದಾಸೆಯನ್ನು ತೊರೆದು ಭರತನು ಮಾತೆ ಕೈಕೆಯನ್ನು ದೂಷಿಸಿದ, ಹೆತ್ತ ತಾಯಿಯನ್ನು ದೀಕ್ಷಿಸಿದ, ಪಕ್ಷಿ ವಾಹನನ ಪಾದ ರಕ್ಷೆಯಂ ತಲೆಯ ಮೇಲೊತ್ತು ಪೂಜಿಸಿದಂತ ಬಲಭದ್ರದೇವ, ಪಕ್ಷಿ ವಾಹನನ ಪಾದ ರಕ್ಷೆಯಂ ತಲೆಯ ಮೇಲೊತ್ತು ಪೂಜಿಸಿದಂತ ಭರತ ಶತ್ರುಘ್ನರಿಗೆ ಹೋಲುವರೇ, ಸರಿ ಹೋಲುವರೇ ಅಲ್ಲವೇ ಮಹಾಪ್ರಭು? ಭರತ ಶತ್ರುಘ್ನರಿಗೆ ಹೋಲುವರೇ, ಸರಿ ಹೋಲುವರೇ. ದ್ವಾಪರ ಯುಗದೊಳು ಜನಿಸಿರುವಂತ ಕೋಪಾನ್ವಿತ ಕುರುಪಾಂಡವರು ತ್ರೇತಾಯುಗದ ಅಯೋಧ್ಯ ಅರಸು ದಶರಥ ಪುತ್ರರಿಗೋಲುವರೇ. ತ್ರೇತಾಯುಗದ ಅಯೋಧ್ಯ ಅರಸು ದಶರಥ ಪುತ್ರರಿಗೋಲುವರೇ. ದಶರಥ ಪುತ್ರರಿಗೋಲುವರೇ. ದಶರಥ ಪುತ್ರರಿಗೋಲುವರೇ. ಬಲಭದ್ರದೇವ, ದಶರಥ ಮಹಾರಾಜರ ಸುಪುತ್ರರುಗಳಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಘನತೆಗೆ ಹೋಲಿಸಲಾಗುವುದೇ ಪ್ರಭು ಈ ಭೀಮ ದುರ್ಯೋಧನರ ನಾನತ್ವವನ್ನು? ಕೋಪಾನ್ವಿತರಾದ ಪಾಪಿ ಕುರುಪಾಂಡವರು, ಕೋಪಾನ್ವಿತರಾದ ಪಾಪಿ ಕುರುಪಾಂಡವರು, ಕೋಪಾನ್ವಿತರಾದ ಪಾಪಿ ಕುರುಪಾಂಡವರು. ಅಸುರ ಸುಧವರ್ಮಾದಿಗಳೇ, ಕೋಪಾನ್ವಿತರಾದ ಪಾಪಿ ಕುರುಪಾಂಡವರು ಭೂಮಿ ಭಾಗವಹಿಸಿ ಸಮರಕ್ಕೆ ಸಾಗಿರುವರು. ಹೌದಲ್ಲವೇ ಕುತವರ್ಮಾದಿಗಳೇ? ಭೂಮಿ ಹೀರಿ ಭಾಗವಹಿಸಿ ಸಮರಕ್ಕೆ ಸಾಗಿರುವರು. ಇವರೋಳು ಸಹೋದರ ತನಿಯುವುದೇ ಬೇಡ, ಇವರೋಳು ಸಹೋದರ ತನಿಯುವುದೇ ಬೇಡ. ಒಂದೇ ಕುಲ ತೊಳ್ಸಿ ಕೋಡಿ ಬಾಳಲಿಚ್ಛಿಸದೆ ಚಿತ್ತಹೀನರು, ಒಂದೇ ಕುಲದೊಳ್ಳಿಸಿ ಕೋಡಿ ಬಾಳಲಿಚ್ಛಿಸದೆ ವಾನ ಮಾರ್ಚಾಲದಂತೆ ಕಚ್ಚಾಡತೊಡಗಿಹರು, ವಾನ ಮಾರ್ಚಾಲದಂತೆ ಕಚ್ಚಾಡತೊಡಗಿಹರು.
ಇವರಳು ಸಹೋದರ ತಲೆಯೂರೇ ಬೇಡ, ಇವರಳು ಸಹೋದರ ತಲೆಯೂರೇ ಬೇಡ. ಅಕ್ರೂರ ಮಾತಿಗಳೇ, ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಭೀಷ್ಮ ಪಿತಾಮಹರು ಆಳಲು ಬಯಸಿದ್ದಳೆ. ಹೌದಲ್ಲವೇ ಕೂತವರ ಮಾತಿಗಳೇ? ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಭೀಷ್ಮ ಪಿತಾಮಹರು ಆಳಲು ಬಯಸಿದ್ದಳೆ. ಭರತನಾಡಲಿ ಇಂತಹ ದುರಂತ ಆವರಿಸಿದೆ. ಹೌದಲ್ಲವೇ ಕೂತವರ ಮಾತಿಗಳೇ? ಭರತನಾಡಲಿ ಇಂತಹ ದುರಂತ ಆವರಿಸಿದೆ. ಪ್ರಜಾ ಜನರ ಏಳ್ಗ ಮರೆತ ಅಜಾಗೃತ ಜನರಿವರು, ಪ್ರಜಾ ಜನರ ಹೇಗೆ ಮರೆತ ಅಜಾಗೃತಿಯ ಜನರಿವರು. ಇವರಳು ಸಹೋದರ ತಲೆಯೂರೇ ಬೇಡ, ಇವರಳು ಸಹೋದರ ತಲೆಯೂರೇ ಬೇಡ, ಇವರಳು ಸಹೋದರ ತಲೆಯೂರೇ ಬೇಡ, ಇವರಳು ಸಹೋದರ ತಲೆಯೂರೇ ಬೇಡ, ಇವರಳು ಸಹೋದರ ತಲೆಯೂರೇ ಬೇಡ. ಸತ್ಯ ಸತ್ಯಕುತವರ ಮಾತಿಗಳೇ, ಪ್ರಾಚೀನ ಕಾಲದ ಅನೇಕ ಗನಡ್ಡುಗಳಾದ ವಿಚಾರವಾಗಿ ನೀವು ಮಂಡಿಸಿದ ನುಡಿಯು ಅಕ್ಷರಶಃ ಸತ್ಯ. ಪ್ರಥಮ ಕೃತಾಯುಗದ ಶ್ರೀಮನ್ನಾರಾಯಣ ಯುಗದವರು, ದ್ವಿತೀಯ ತ್ರೇತಾಯುಗದ ಶ್ರೀರಾಮಯುಗದವರು ಜಗತ್ತಿನ ಜನರಿಗೆ ಸಾರಿ ಸಾರಿ ಹೇಳಿರುವ ಸತ್ಯ ಸಂಗತಿಗಳ ಸಲಹೆ ಬೇರೆ. ಹೇಗೆಂದರೆ, ಮೂಲ ಯುಗದ ಬಲಿಚಕ್ರವರ್ತಿ ಎಂಬಾತನು ತನ್ನ ಕೀರ್ತಿ ಮೇಲ್ವೆಗಾಗಿ ಅಹೋಕಾಲ ಅಮರ ಸಮಾನ ಗುದ್ದಾಡಿ ಕೊನೆಗೆ ಮಹಾಮುಗ್ಧನಂತೆ 27 ಅಂಗುಲದ ನೆಲವನ್ನು ದಾನವಾಗಿ ನೀಡಲು ನಿರ್ಧರಿಸಿ ವಾಮನಾವತಾರಿ ವಿಷ್ಣುವಿನ ಪಾದಕ್ಕೆ ತುತ್ತಾಗಿ ಮುಕ್ತಿಯನ್ನು ಸಂಪಾದಿಸಿಕೊಂಡನು. ಆದರೆ ಈ ಯುಗದ ಕೆಲವು ಅನಾಮಧಿಯರು, ಅಪಮುಕ್ತಿಕಾರರು ಅಲ್ಲದೆ ಹೆಣ್ಣು ಒಣ್ಣು ಮಣ್ಣಿಗೋಸ್ಕರವಾಗಿ ಒಬ್ಬರಿಗೊಬ್ಬರು ಹುಚ್ಚರಂತೆ ಕಚ್ಚಾಡುತ್ತಾ ಪರಸ್ಪರ ಖಡ್ಗ ಕಟಾರಿಗಳನ್ನು ಹಿಡಿದು ಕರಾಚರಗಳನ್ನು ಕೊಚ್ಚಿ ಹಾಕಿಕೊಳ್ಳುತ್ತಿರುವರು ಈ ನರ ನಪುಂಸಕರುಗಳು. ಅಲ್ಲದೆ ಆ ಯುಗದ ತಂದೆ ತಾತಂದ್ರಗಳು ಗಳಿಸಿಟ್ಟಿರುವಂತಹ ವಜ್ರ ವೈಡೂರ್ಯಕ್ಕಿಂತ ಐಶ್ವರ್ಯವನ್ನು ತಂದಿಟ್ಟಿರುವರೇ ಈ ಪಾಂಡುರಾಜ ಹಾಗೂ ಧೃತರಾಷ್ಟ್ರಗಳು. ಅದು ಸರಿ, 16 ದೇಶಗಳಿದ್ದರೂ ಸಾಲುವುದಿಲ್ಲ 101 ಜನರಿರುವ ಆ ಗಾಂಧಾರಿ ಪುತ್ರರಿಗೆ. ಅಲ್ಲದೆ ಕೇವಲ ಒಂದು ಬೆರಳಿನಷ್ಟಿರುವ ಈ ಕುಂತಿ ಪುತ್ರರಿಗೆ ಏಕೆ ಅರ್ಧ ರಾಜ್ಯದ ಚಿಂತೆ? ಇದೇನು ಬಲರಾಮದೇವ ನಿಮ್ಮ ತಾರತಮ್ಯದ ನುಡಿ? ಅಣ್ಣ ತಮ್ಮಂದಿರ ಭಾಗವೆಂದರೆ ಭಾಗವೇ ತಾನೆ. ಈರ್ವರಿರಲಿ ನೂರ್ವರಿರಲಿ ಪಿತ್ರಾಜಿತರ ಸ್ವತ್ತನ್ನು ಸರ್ವರಿಗೂ ಸಮಾನವಾಗಿ ಹಂಚುವುದೇ ಸೂಕ್ತ ಹಾಗೂ ನ್ಯಾಯಸಮ್ಮತ. ಹೌದು ಬಲರಾಮದೇವ, ಮಾನ್ಯ ಅಮಾಂತ್ಯರು ಮಂಡಿಸಿದಂತಹ ನುಡಿಯು ಬಹಳ ಅರ್ಥಪೂರ್ಣವಾಗಿದೆ. ಆಹಾ, ಇದರಿಂತಹ ಸಚಿವರಿರಬೇಕು. ನಾನೇ ಮಹಾಧನ್ಯನೋ, ನಾನೇ ಮಹಾಧನ್ಯನೋ, ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲ. ನಾನೇ ಮಹಾಧನ್ಯನೋ, ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲ. ನಾನೇ ಮಹಾಧನ್ಯನೋ. ಅಕ್ರೂರ ಕುತವರ ಮಾತಿಗಳೇ, ಅಲ್ಲದರ ನಾಳ್ವಿಕೆಯಲ್ಲಿ ಪ್ರಜೆಗಳು ಬಲು ಸಂತೋಷ ಬಾಳ್ಬರೇ. ಸಚಿವರೇ, ಬಲಭದ್ರದೇವ, ಅಲ್ಲದರ ನಾಳ್ವಿಕೆಯಲ್ಲಿ ಪ್ರಜೆಗಳು ಬಲು ಸಂತೋಷ ಬಾಳ್ಬರೇ. ಅಲದರ ನಾಳ್ವಿಕೆಯಲ್ಲಿಯ ಪ್ರಜೆಗಳು ಬಲು ಸಂತೋಷ ಮಾಡುವರೇ. ಸಚಿವರೇ, ಅಲದರ ನಾಳ್ವಿಕೆಯಲ್ಲಿಯ ಪ್ರಜೆಗಳು ಬಲು ಸಂತೋಷ ಮಾಡುವರೇ. ಸಲಿಲದ ಶೋಭೆಗೆ ಹಲೆಗಳ ಕಾರಣ, ಸಲಿಲದ ಶೋಭೆಗೆ ಹಲೆಗಳ ಕಾರಣ. ಜಲಚರ ಜೀವಿತ ಕುಲ ನದಿಗಳ
ಜಲಚರ ಜೀವಿ ಪಕುಲ ನದಿಗಳ ಸಲಿಲದ ಶೋಭೆಗೆ ಹಲಗಳ ಕಾರಣ ಜಲಚರ ಜೀವಿ ಪಕುಲ ನದಿಗಳ ಸಲಿಲದ ಶೋಭೆಗೆ ಹಲಗಳ ಕಾರಣ ಜಲಚರ ಜೀವಿ ಪಕುಲ ನದಿಗಳ ನಾನೇ ಮಹಾಧನ್ಯನು ನಾನೇ ಮಹಾಧನ್ಯನು ಇಂಥ ಸುಗುಣ ಸಂಪನ್ನರ ಸತ್ಸಂಗ ವಿರಲ ನಾನೇ ಮಹಾಧನ್ಯನು. ಅಕ್ರೂರ ಮಾದಿಗಳೇ ದೇವ ಪನ್ನಗ ಶಯನನ ಉನ್ನತಿ ಗೋಲ್ವರು ಈ ಯುಗದೋಳ್ ಸಚಿವರೇ ಪನ್ನಗ ಶಯನನ ಉನ್ನತಿ ಗೋಲ್ವರು ಪನ್ನಗ ಶಯನನ ಉನ್ನತಿ ಗೋಲ್ವರು ಪನ್ನಗ ಶಯನನ ಉನ್ನತಿ ಗೋಲ್ವರು ಕೈಲದ ಶೋಭೆಗೆ ಅಲೆಗಳ ಕಾರಣ ಸನ್ನಿವೇಶವನ್ನರೆತು ದೈತ್ಯದ ಕೊಲ್ವ ಕೃಷ್ಣ ಎನ್ನಲು ಕೊಲ್ವ ಕೃಷ್ಣ ಎನ್ನಲು ಸನ್ನಿವೇಶವನ್ನರೆತು ದೈತ್ಯದ ಕೊಲ್ವ ಕೃಷ್ಣನೆನ್ನಲು ಜನಾಗಿ ಸನ್ನಿವೇಶವನ್ನರೆತು ದೈತ್ಯದ ಕೊಲ್ವ ಕೃಷ್ಣನೆನ್ನಲು ಜನಾಗಿ ನಾನೇ ಮಹಾಧನ್ಯನು ಇಂಥ ಸುಗುಣ ಸಂಪನ್ನರ ಸತ್ಸಂಗ ವಿರಲ ನಾನೇ ಮಹಾಧನ್ಯನು ನಾನೇ ಮಹಾಧನ್ಯನು ನಾನೇ ಮಹಾಧನ್ಯನು. ಅಕ್ರೂರ ಕೃತವರ್ಮಾದಿಗಳೇ ಬಲಭದ್ರದೇವ ವಿಶ್ವನೀತಿಗನುಗುಣವಾಗಿ ನಿಮ್ಮ ಧರ್ಮ ಬೋಧನೆಗೆ ನಾನು ಹಬಾರ್ ಹಾಗೂ ಧನ್ಯವಾದಗಳೊಂದಿಗೆ ಆಸೀನರಾಗಲು ಮನವಿ ಸೂಚಿಸುತ್ತೇನೆ. ಅಪ್ಪಣೆ ಬಲಭದ್ರ ದೇವನಿಗೆ ಜಯವಾಗಲಿ. ತಮ್ಮ ಪ್ರಿಯ ಶಿಷ್ಯ ದುರ್ಯೋಧನನು ಬರುತ್ತಿರುವರು. ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವರೇ? ಬಹಳ ಸಂತೋಷ. ಆತನನ್ನು ಬಹಳ ಗೌರವದಿಂದ ಕರೆತನ್ನಿ. ಮಾವ ಗುರುಬಲರಾಮದೇವ ನಮಸ್ಕರಿಸಿ. ಓಹೋ, ಶಿಷ್ಯ ದುರ್ಯೋಧನ ಕ್ಷೇಮವೇ? ಬಾ ಕುಳಿತುಕೋ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ನೀನೇ ಸಕಲ ಕಲಾ ವಿಶಾರದೆ, ನೀನೇ ಸಕಲ ಕಲಾ ವಿಶಾರದೆ, ನಯನ ಮನೋಕರ ನಾಟ್ಯವಿದೆ, ನೀನೇ ಸಕಲ ಕಲಾ ವಿಶಾರದೆ, ನಯನ ಮನೋಕರ ನಾಟ್ಯವಿದೆ, ಕಿವಿ ಕಿಂಪಿನಾದದ ಗಾನಸುದೆ, ಕಿವಿ
ಕಿವಿಗಿಲ್ದಿನಾದದ ಗಾನಸುದೆ ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ತಗದೇಮಿ ತಕ ಜೇನು ತಗದೇಮಿ ತಕ ಜೇನು ತಗದೇಮಿ ತಕ ಜೇನು ತಗದೇಮಿ ತಗದೇಮಿ ತಕ ಜೇನು ತಗದೇಮಿ ತಕ ಜೇನು ತಗದೇಮಿ ತಕ ಜೇನು ತಗದೇಮಿ ತಗದೇಮಿ ತಕ ಜೇನು ತಗದೇಮಿ ತಕ ಜೇನು ತಗದಿನ 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 ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸು ನಾದದಿ ಮೋದದಿ ಮೈಮನ ತಣಿಸು ನಾದದಿ ಮೋದದಿ ಮೈಮನ ತಣಿಸುವ ಶೃಂಗಾರ ರಗದ ವಿನಯ ಮಂದಿರ ಮಧುರ ಶೃಂಗಾರ ರಗದ ವಿನಯ ಮಂದಿರ ಮಧುರ ವಿಲಾಸ ಇಯವ ಬೆರೆತು ಅರಿತು ವಿಲಾಸದಳು ವಿನೋದವನ ವಿರಾಜ್ ವಿಲಾಸದಳು ವಿನೋದವನ ವಿರಾಜ್ ವಿಲಾಸದಳು ವಿನೋದವನ ವಿರಾಜಿಸು ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ ಸಮಯವಿದೆ ಇನ್ನು ಸಮಯವಿದೆ ಇನ್ನು ಸಮಯವಿದೆ ಇದೇನು ವತ್ಸ, ಬರುವ ಸೂಚನೆಯನ್ನೇ ನೀಡದೆ ಒಮ್ಮಿಂದೊಮ್ಮೆ ಹೀಗೆಲೇ ರಭಸದಿಂದ ಆಗಮಿಸಲು ಕಾರಣವೇನು ಕೌರವೇಶ್ವರ? ಕಾರಣವಿರುವುದು ಗುರುವರ್ಯ. ಪಾಂಡವರಿಗೂ ನಮಗೂ ಯುದ್ಧವೂ ಸಂಭವಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸಬೇಕೆಂದು ನಿನ್ನ ತಮ್ಮ ಪಿಳ್ಳಂಗೋವಿಯ ಕಳ್ಳಕೃಷ್ಣನನ್ನು ಕೇಳಲು ಹೋದರೆ ಕೇಳಲು ಹೋದರೆ ಏಳು ದುರ್ಯೋಧನ. ಅದಕ್ಕೆ ನಮ್ಮ ಕೃಷ್ಣನು ಏನೊಂದು ಉತ್ತರಿಸಿದನು? ಅದನ್ನು ಹೇಳುವುದರಿಂದಾಗಲಿ ಅರ್ಜುನನ ಮುಂದೆ ಅವನ ಶಯನಾಗಾರದಲ್ಲಿ ಅವನ ಕಣ್ಸನ್ನೆಯ ಕಪಟ ಸೂಚನೆಗಳನ್ನು ವಿವರಿಸುವುದರಿಂದಾಗಲಿ ಏನೂ ಪ್ರಯೋಜನವಿಲ್ಲ ಬಿಡು ರೇವತಿಪತಿ. ಇದೇನು ದುರ್ಯೋಧನ ಹೀಗೆ ಮಾತನಾಡುತ್ತಿರುವೆ? ತಮಾಷೆಗೂ ನಮ್ಮ ಕೃಷ್ಣನು ಇಂಥ ಗೌಪ್ಯಕಾರವನ್ನು ಕೈಗೊಳ್ಳುವನಲ್ಲ. ಅದರಲ್ಲೂ ಈಗ ಯುದ್ಧದ ಸುದ್ದಿಗೆ ಅವಕಾಶಗಳೇನವಲ್ಲ. ನಿನ್ನ ಷರತ್ತಿನಂತೆ ತಾನೆ ಪಾಂಡವರು ವನವಾಸ ಹಾಗೂ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿರುವುದು. ಇಲ್ಲ ಗುರುದೇವ, ಒಪ್ಪಂದದ ನಿಯಮದಲ್ಲವರು ಸೋತಿರುವರು. ಅದು ಹೇಗೆ ಸುಯೋಧನ? ಹೌದು ಗುರುದೇವ. ವಿರಾಟರಾಯನ ಅರಮನೆಯ ಭೋಜನ ಗೃಹದಲ್ಲಿ ಬಾಣಸಿಕ ಭೀಮನು ಕೀಚಕನನ್ನು ಮೋಸದಿಂದ ಕೊಂದು ಹಾಕಿದರಲ್ಲ, ಅಂದಿಗೆ ಇನ್ನ ಅವರ 1 ವರ್ಷದ ಅಜ್ಞಾತವಾಸದ ಅವಧಿಯು ಮುಗಿದಿರಲಿಲ್ಲ. ಕೀಚಕನ ಮರಣದ ವೇಳೆಗಾಗಲಿ ಪಾಂಡವರ ಗುಪ್ತ ನಾಟಕವು ಬಯಲಾಗಿ ಬಿಟ್ಟಿತ್ತು. ಅಂದ ಮೇಲೆ ಅವರು ಸೋತಂತಲ್ಲವೇ? ಸೋತಿರುವರು ಎಲ್ಲ ಮೋಸಗಾರರೇ. ತಂಗಿ ಸುಭದ್ರಯ ಅಪಹರಣದೋ ಕಪಟಿ ಧನಂಜಯನು ಧರಿಸಿದನು ಋಷಿವೇಷ. ತಂಗಿ ಸುಭದ್ರಯ ಅಪಹರಣದೋ ಕಪಟಿ ಧನಂಜಯನು ಧರಿಸಿದನು ಋಷಿವೇಷ. ಕನ್ಯೆ ಶಶಿರೇಖೆಯ ಕಲ್ಯಾಣವ ಕೆಡಿಸಿ ಕದ್ದೈದು ಗೈದ ನಮಗೆ ಪುಲಿ ಕಟೋದ್ಗಜನು ಮೋಸ.
ಘಟೋದ್ಗಜನು ಮೋಸ ಧರ್ಮದ ನೆಪದಿ ನಡೆಸುವ ದುರ್ಮೂರ್ಖರಂ ಧರ್ಮದ ನೆಪದಿ ನಡೆಸುವ ದುರ್ಮೂರ್ಖರಂ ನಿರ್ಮೂಲನ ಗೈಯದಿದ್ದೊಡೆ ಸರ್ವಭೂಮಿ ಭಾರತದಳವರ ಮರ್ಮದ ಮೂಲವನ್ನು ಮಟ್ಟ ಹಾಕಲಹುದೇ ಸುಯೋಧನ ಕೇವಲ ವೀಕ್ಷಕರ ನೋಟಕ್ಕೂ ಪ್ರೇಕ್ಷಕರ ಶವರೇಂದ್ರಿಗಷ್ಟೇ ಪಾಂಡವರು ಧರ್ಮಿಷ್ಠರು. ಆದರೆ ಮಾಡುವುದೆಲ್ಲ ಇಂಥ ಜಾದುಕೃತ್ಯಗಳು. ಆ ಲಜ್ಜೆಯೀನ ಪಾಂಡು ತನೇರದಲ್ಲ ಗುರುದೇವ ಜಾದುಕೃತ್ಯ. ನನಗೆಲ್ಲವೂ ಗೋಚರವಿದೆ ದುರ್ಯೋಧನ. ಯಾರ ಒತ್ತಾಸೆಯಿಂದ ಆ ಪಾಂಡವರ ರೆಕ್ಕೆ ಪುಚ್ಚಗಳಿಗೆ ಇಷ್ಟೊಂದು ಶಕ್ತಿ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಆ ಪಾಂಡವರ ಹಾರಾಟ ಚೀರಾಟದೊಂದಿಗೆ ಅವರ ಶಕ್ತಿಗೆ ಕಾರಣನಾದ ಕೃಷ್ಣನ ಯುಕ್ತಿಯನ್ನು ಬೇರು ಸಹಿತ ಕಿತ್ತು ಬಿಸಾಡಬೇಕೆಂಬುದೇ ಈ ಯುದ್ಧದ ಮೂಲ ಉದ್ದೇಶ ಗುರುದೇವ. ಈ ನಿನ್ನ ಶ್ರದ್ಧಾಕ್ರಿಯೆಯ ಉದ್ದೇಶವು ಯಶಸ್ವಿಯಾಗಲಿ ಪ್ರಥಮ ಕೌರವ. ಯುದ್ಧ ರಂಗದಲ್ಲಿ ಕೃಷ್ಣನನ್ನು ಪಾಂಡವರನ್ನು ಹಿಂಬಾಲಿಸುವುದಾದರೆ ನಾನು ನಿನ್ನ ಬೆಂಬಲಿನಾಗಿ ಹೋರಾಡುವೆನು. ಆಗ ಯಾದವರ ಸಕಲ ದಂಡು ನಿನ್ನ ಪರ ಕಾರ್ಯನಿರ್ವಹಿಸುವುದು. ವಂದನೆ ಅಭಿವಂದನೆಗಳು ಗುರುದೇವ. ನಿನ್ನೊಬ್ಬನ ಅಭಯ ಹಸ್ತವು ಈ ದುರ್ಯೋಧನ ಶಿರದ ಮೇಲೆ ಸದಾ ಕಾಲವು ಎಡೆಯಾಡುವುದಾದರೆ ಛಲ ಬಿಡದೆ ಸಮರಾಂಗಣದಲ್ಲಿ ಹೊರದಟ್ಟಿ ಕಾದಾಡುತ್ತೇನೆ. ಹಾಗೆಂದು ಕಾಲ ವಿಳಂಬ ಮಾಡುವುದು ಬೇಡ ದುರ್ಯೋಧನ. ಯಾವುದಕ್ಕೂ ಭೀಷ್ಮ, ದ್ರೋಣ, ಸೈಂಧವ, ಶಲ್ಯಾದಿಗಳನ್ನು ಹಿತೈಷಿಗಳನ್ನಾಗಿ ಮಾಡಿಕೋ. ಚಿತ್ತ ಗುರುದೇವ, ಬರುತ್ತೇನೆ.